ಗುತ್ತಿಗೆದಾರನಿಂದ ಕಮಿಷನ್ ರೂಪದಲ್ಲಿ 5 ಲಕ್ಷ ರೂಪಾಯಿ ಹಣ ಪಡೆಯುತ್ತಿದ್ದ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಡಾ ಚಂದ್ರು ಲಮಾಣಿ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೀಪುರ ಪಟ್ಟಣದಲ್ಲಿರುವ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಶಾಸಕ ಚಂದ್ರು ಲಮಾಣಿ ಸ್ವತಃ ವೈದ್ಯರು ಕೂಡ ಆಗಿದ್ದು, ಬಾಲಾಜಿ ಆಸ್ಪತ್ರೆ ಚಂದ್ರು ಲಮಾಣಿಯವರ ಒಡೆತನದ ಆಸ್ಪತ್ರೆ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವೇಳೆ ಶಾಸಕ ಚಂದ್ರು ಲಮಾಣಿ ಹಾಗೂ ಅವರ ಇಬ್ಬರು ಪಿಎಗಳಾದ ಮಂಜುನಾಥ್ ಹಾಗೂ ಗುರುನಾಯಕ್ ಸಹ ಲೋಕಾಬಲಿಗೆ ಬಿದ್ದಿದ್ದಾರೆ. ಸದ್ಯ ಮೂವರನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಒಬ್ಬರು ಎಂಎಲ್ಎ ಅವರು 5 ಲಕ್ಷ ಲಂಚ ತಗೊಳ್ತಾರೆ ಅಂದ್ರೆ ಅರೆಸ್ಟ್ ಆಗಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬೇಡಿಕೆ ಅವರು 38 ತಿಂಗಳದು ಕೇಳಿದ್ರು. ಈ ವಿಚಾರವಾಗಿ ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಲ್ಲಿರುವಂತಹ ಎಲ್ಲರೂ ಭ್ರಷ್ಟರಲ್ಲಿ ಭ್ರಷ್ಟರು. ಎಲೆಕ್ಟ್ರಾನಿಕ್ ಬಾಂಡ್ನಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಅದರಲ್ಲಿ ಇಟಿಐಡಿಯವರು ನೋಟಿಸ್ ಕೊಟ್ಟಿರುವ ಹಿನ್ನೆಲೆ 3,000ಕ್ಕೂ ಅಧಿಕ ಕೋಟಿ ವಸೂಲಿ ಮಾಡಿದ್ದಾರೆ. ಆದರೆ ಮೋದಿಯವರು 11.5 ವರ್ಷದಲ್ಲಿ 216 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ದೇಶವನ್ನ ಸಾಲದ ಸುಳಿಗೆ ಸಿಲುಕಿಸಿದ್ದು ಇದು ಇವರು ಮಾಡಿರುವಂತಹ ಸಾಧನೆ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಸರ್, ಈಗ ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ ಸೆಷನ್ ಅಲ್ಲಿ ಬಿಜೆಪಿ ಅವರು ಅಷ್ಟೊಂದು ಹೋರಾಟ ಮಾಡಿದ್ರು. ಈಗ ಒಬ್ರು ಬಿಜೆಪಿಯವರು ಭ್ರಷ್ಟರು ಎಲ್ಲ ಪೂರ್ತಿ ಇಡೀ ಬಿ ಜೆ ಪಿ ಪಕ್ಷದ ಮುಖಂಡರೆಲ್ಲ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? 13,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಇವರು ಪಕ್ಷಕ್ಕೆ ದೇಣಿಗೆಯಾಗಿ ತೊಗೊಂಡಿರೋದು. ಅದರಲ್ಲಿ 3,000 ಚಿಲ್ಲರೆ ಕೋಟಿ ಇಡಿ, IT, ಇನ್ಕಮ್ ಟ್ಯಾಕ್ಸು ನೋಟಿಸ್ ಕೊಟ್ಟಿರ್ತಾರಲ್ಲ ಅವರಿಂದ ವಸೂಲಿ ಮಾಡ್ಕೊಂಡಿದ್ದಾರೆ. ಇವತ್ತು ದೇಶವನ್ನು ಸಾಲದ ನಮ್ಮ ದೇಶದ ಸಾಲ 1947ರಿಂದ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ 52 ಲಕ್ಷ ಕೋಟಿ ಸಾಲ ಆಗಿತ್ತು ಅಷ್ಟೇ. ಹಾಗೆ ನಮ್ಮ ದೇಶದ ಪ್ರಥಮ ಪ್ರಧಾನಿ ನೆಹರೂರವರು 47ರಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಬಜೆಟ್ 200 ಕೋಟಿನೂ ಇರಲಿಲ್ಲ. ಅಂಥ ಕಷ್ಟಕಾಲದಲ್ಲಿ ಸುಮಾರು 67 ವರ್ಷ ಎಲ್ಲ ಪ್ರಧಾನಮಂತ್ರಿಗಳು 52 ಕೋಟಿ ಸಾಲ ಮಾಡಿದ್ರು. ಇವರು ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶವನ್ನು 14ರಿಂದ 26ವರೆಗೆ ಅಂದರೆ 11.5 ವರ್ಷದಲ್ಲಿ 216 ಲಕ್ಷ ಕೋಟಿ ಸಾಲ ಅಂದರೆ 165 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ಬಿ ಜೆ ಪಿಯವರು ನರೇಂದ್ರ ಮೋದಿಯವರು ಎಲ್ಲರ ಮೇಲೆ ಒಂದು 4 ಲಕ್ಷ ಸಾಲವನ್ನು ಹೊರಿಸಿದ್ದಾರೆ. ಇದೇ ಇವರು ಮಾಡಿರ್ತಕ್ಕಂಥ ಸಾಧನೆ. ಸರ್, ಈಗ ಪದೇ ಕಾಂಗ್ರೆಸ್ನವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರು. ಕಮಿಷನ್ ನಾನು ಹೇಳಿದಲ್ಲ, ಇವರೊಬ್ಬರು ಅಂತಲ್ಲ, ಇಡೀ ಬಿ ಜೆ ಪಿ ತಂಡನೇ ಭ್ರಷ್ಟರು. ಒಂದು ನಿಮಿಷ ಇರಿ. ಈಗ ನೋಡಪ್ಪ, ಲಗ್ಗೇಜನ್ನು ಹೊಸದಾಗಿ ಆಗ್ತಾಯಿದ್ದೀವ. ಲಗ್ಗೇಜ್ಗೆ KSRTC ಯಾವಾಗ ಪ್ರಾರಂಭ ಆಯಿತೋ ಆವತ್ತಿಂದನೂ ಕೂಡ ಲಗ್ಗೇಜ್ ಚಾರ್ಜ್ ಮಾಡ್ತಾರೆ. 21ರಲ್ಲಿ ಅವರು ಬೆಲೆ ಏರಿಕೆ ಮಾಡಿದ್ದು, ಟಿಕೆಟ್ ದರ ಏರಿಸಿದ್ರು ಯಾರು ಜನರದ್ದು. ಆವತ್ತು ಲಗ್ಗೇಜು ಆವತ್ತೂ ಏರಿಸಿದ್ರು 21ರಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ. ಯಾವಾಗ ಟಿಕೆಟ್ ದರ ಏರಿಸ್ತಾರೆ ಆವಾಗ ಸಹಜವಾಗಿ ಇದನ್ನು ಮಾಡ್ತಾರೆ. ಯಾವುದು ಲಗೇಜು ದರ ಏರಿಸ್ತಾರೆ. 30 kgವರೆಗೂ ಫ್ರೀ. ನಾವೇನು ಹೊಸದಾಗಿ ಏನು ಮಾಡಿಲ್ವಲ್ಲ. ಈ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಯಾವಾಗ ಹುಟ್ಟಿತೋ ಆವಾಗಲಿಂದನೂ ಲಗೇಜು ಚಾರ್ಜ್ ತಗೊಳ್ತಾರೆ. ನೀವು ಹೋಗಲ್ವ ಬಸ್ಸುಗಳಲ್ಲಿ ಲಗೇಜ್ ಕೊಡ್ತಾ ಇದ್ದೀರಾ ಇಲ್ವಾ? ನೀವು ಬಿ ಜೆ ಪಿಯವರೇನು ಫ್ರೀ ಕೊಡ್ತಾ ಇದ್ದೀರಾ? ಅವ್ರು 2 ಕೈಯಲ್ಲಿ ಕಿತ್ಕೊಳ್ತಾ ಇದ್ದೀರಲ್ಲ. ನಾವು ಒಂದು ಕೈ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದೀವಿ. ಬಿ ಜೆ ಪಿಯವರು ಹೆಣ್ಮಕ್ಳು ವಿರೋಧಿಗಳು. ಇವರು ಹೆಣ್ಮಕ್ಳದು ಓದೋದು ಇವ್ರಿಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಉದ್ಯೋಗ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರೋದು ಇವ್ರಿಗೆ ಇಷ್ಟ ಇಲ್ಲ. ಬಿ ಜೆ ಪಿಯವರಿಗೆ ಮನುವಾದಿಗಳಲ್ವ ಇವರು? ಮನುವಾದಿಗಳು. ವನವಾದಿಗಳ ವಂಶಸ್ಥರು ಬಿ ಜೆ ಪಿ. ಈಗ ನಾವು ಮಾಡೋ ಹಾಗೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಸಮಿತಿ ಮಾಡಿದ್ದೀವಲ್ಲ, ಸಮಿತಿಗಿನ್ನೂ ಅಧ್ಯಕ್ಷರ ನೇಮಕ ಮಾಡಿಲ್ಲ. ಈಗ KEBನಲ್ಲಿ KERCL ಇದೆಯಲ್ಲ, ಅದೇ ಥರ ಈಗ ತಕ್ಷಣಕ್ಕೇನೇ ಇಲ್ಲ ಬಿಡಿ.